ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವೀವರ್ಸ್ ಕಾಲೋನಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡ ನೇತೃತ್ವದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಐತ್ರಿ ನಂದು ಇಲ್ಲೇ ಸರ್ ವಿವರ್ಸ್ ಕಾಲೋನಿ ಸರ್. ನಮ್ಮ ಶಾಸಕರು ಅದೇ ರಂಗೋಲಿ ಸ್ಪರ್ಧೆ ಮಾಡಿದ್ದು ತುಂಬ ಖುಷಿ ಆಯಿತು ಸರ್. ಅಂದರೆ ಎಲ್ಲರೂ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಬಿಡಿಸಿ ನನಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಸರ್. ಅವ್ರದ್ದು ಚೆನ್ನಾಗಿತ್ತು ಸರ್, ಎಲ್ಲ ಹೆಲ್ಪ್ ಮಾಡಿದ್ರು, ಮತ್ತು ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಆದರೆ ಹೆಣ್ಮಕ್ಳು ಕಷ್ಟ ಅಂದರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ತಿಳ್ಕೊತಾರೆ. ತುಂಬ ಖುಷಿ ಆಯಿತು ಸರ್ ಅವ್ರು ಬಂದಿದ್ದು. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡ ನೇತೃತ್ವದಲ್ಲಿ ಸರಿಸುಮಾರು 1,000 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ನಮ್ಮದು ವೀವರ್ಸ್ ಕಾಲೋನಿ ನೆಲಮಂಗಲ. ಇದು ರಂಗೋಲಿ ಸ್ಪರ್ಧೆ ಇತ್ತು ಇವತ್ತು, ಕಾಂಪಿಟೇಷನ್ನು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ತುಂಬ ಖುಷಿ ಆಯಿತು ಸರ್. ಇದು ರಂಗೋಲಿ ಸ್ಪರ್ಧೆ ಇದುವರೆಗೂ ಯಾರೂ ಮಾಡಿರಲಿಲ್ಲ ಸರ್. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಸರ್. ಅದಕ್ಕೆ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದೆ. ಬಹುಮಾನ ತುಂಬ ಖುಷಿ ಆಯಿತು ಸರ್. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1,000 ಮಹಿಳೆಯರಿಗೆ ಸಮಾಧಾನಕರ ಬಹುಮಾನವನ್ನು ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ನಾನು ವಿವರ್ಸ್ ಕಾಲೋನಿಯಲ್ಲಿದ್ದೀನಿ. ಈ ಟೈಮಲ್ಲಿ ರಂಗೋಲಿ ಸ್ಪರ್ಧೆ ಅರೇಂಜ್ ಮಾಡಿದರು. MLA ಶ್ರೀನಿವಾಸ್ ಮತ್ತು ನಾರಾಯಣಗೌಡ ಅವರು ನನಗೆ ಪ್ರೈಸ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿರೋದು. ತುಂಬ ಖುಷಿ ಆಗುತ್ತೆ. ಇಷ್ಟು ಕೇರ್ ಮಾಡ್ತಾರೆ, ಎಲ್ಲರಿಗೂ ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ನನಗೆ ತಾಲೂಕು ಮಟ್ಟದಲ್ಲಿ ಕಾಂಪಿಟೇಷನ್ ಬರುತ್ತೆ. ಅದರಲ್ಲೂ ಸಹ ನಾನು ಅಟೆಂಡ್ ಮಾಡಿ ಇದೇ ಥರ ಗಿಫ್ಟ್ ತೊಗೊಂಡು ಹೋಗ್ತೀನಿ. ಶ್ರೀನಿವಾಸ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಹಾರತುರಾಯ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡರು, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಸಲ್ಲುತ್ತದೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನು ಸ್ಥಳದಲ್ಲಿ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗುತ್ತಾರೆ ಹೇಳಿ ಎಂದು ಸಂತಸ ವ್ಯಕ್ತಪಡಿಸಿದರು. 2 ವಾರ್ಡುಗಳಲ್ಲಿ ತುಂಬ ವಿಜೃಂಭಣೆಯಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು. ಅದೇ ರೀತಿ ಮಹಿಳೆಯರೆಲ್ಲ ತುಂಬು ಸಂತೋಷದಿಂದ, ತುಂಬು ಹೃದಯದಿಂದ ಬಂದು ಎಲ್ಲ ಒಂದು 750-800 ರಂಗೋಲಿ ಬಿಟ್ಟು ಭಾಳ ಯಶಸ್ವಿಯಾಗಿದೆ ಕಾರ್ಯಕ್ರಮ. MLA ಅವ್ರಿಗೂ ತುಂಬ ಖುಷಿಯಾಗಿದೆ. ಭಾಳ ಎಲ್ಲ ರಂಗೋಲಿಗಳನ್ನು ಸ್ವತಃ MLA ಅವರೇ ಬಂದು ವೀಕ್ಷಣೆ ಮಾಡಿ ಸಂತೋಷಗೊಂಡಿದ್ದಾರೆ. ಎಲ್ಲ ಬೀದಿಗಳಲ್ಲೂ ಸಹ ಬಿಸಿಲಿದ್ರೂ ಸಹ ಅವರು ಹೆಣ್ಮಕ್ಳು ಬಿಟ್ಟಿದ್ದಾರೆ. ಅವರು ಬಿಟ್ಟಿರೋದಕ್ಕೆ ನಾವು ಸ್ಪಂದಿಸಲೇಬೇಕು, ನೋಡಲೇಬೇಕು ಅಂದ್ಬಿಟ್ಟು ಎಲ್ಲ ಬೀದಿಗಳಲ್ಲೂ ಕಾಲ್ನಡಿಗೆಯಲ್ಲಿ ನೋಡಿ, ಎಲ್ಲ ಕಡೆಯೂ ನೋಡಿ, ಎಲ್ಲ ವಿಚಾರವನ್ನು ಮಾತಾಡಿ ಹೆಣ್ಮಕ್ಳ ಹತ್ರ ಈ ವಾರ್ಡ್ಗಳಲ್ಲಿ ಏನೇನು ಕೆಲಸ ಐತೆ, ಏನೇನು ತೊಂದರೆ ಇದೆ, ನೀರಿನ ಸಮಸ್ಯೆ ಏನೋ ಇಲ್ಲ ಅಧಿಕಾರಿಗಳ ಸಮಸ್ಯೆ ಇದೆಯಾ ಏನು ಅಂತ ಎಲ್ಲ ಹೆಣ್ಮಕ್ಳನ್ನ ಖುದ್ದು ಅವರೇ ಮಾತಾಡಿಸಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರು. 750-800 ರಂಗೋಲೆ ಬಿಟ್ಟಿದ್ರು ಹೆಣ್ಮಕ್ಳೆಲ್ಲ. ಇಲ್ಲ, ನಮ್ಮಲ್ಲಿ ನೆಲಮಂಗಲದಲ್ಲಿ ಭಾಳ ಅಭಿವೃದ್ಧಿ ಆಗ್ತಾಯಿದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಪಿಂಗಳ್ಳಿ ರಸ್ತೆಗಾಗಲೇ ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ದಾರೆ. 4 ಪಥದ ರಸ್ತೆ, ಸೊಂಡೇಗೊಪ್ಪ ರಸ್ತೆ 4 ಪಥದ ರಸ್ತೆ ಆಗಿದೆ.
ಕೆಲಸ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ನೆಲಮಂಗಲ BH ರಸ್ತೆ ಸಹ ಭಾಳ ವಿಜೃಂಭಣೆಯಿಂದ 4 ರಸ್ತೆ ಆಗಿ ಲೈಟಿಂಗ್ಸ್ ಎಲ್ಲ ಈಗ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ತ್ಯಾಮಗೊಂಡ್ಲಿಂದ ಬೇಗೂರಿಂದ ತ್ಯಾಮಗೊಂಡ್ಲವರೆಗೂ ಭಾಳ ವಿಜೃಂಭಣೆಯ ಕೆಲಸ ನಡೀತಾ ಇದೆ. 4 ಪಥದ ತಾಲೂಕಿನಾದ್ಯಂತ ಒಳ್ಳೊಳ್ಳೆ ಕೆಲಸ ನಡೀತಾ ಇದೆ. ನಿಮಗೆ ಎಲ್ಲ ಗೊತ್ತಿದೆ, ನೀವೆಲ್ಲ ನೋಡ್ತಾ ಇರ್ತೀರ. ಇದು 220 kV ವಿದ್ಯುತ್ ಇರ್ಬೋದು, ಇನ್ನೂ ಹಲವು ಕಾರ್ಯಕ್ರಮಗಳು. 60 ಕೋಟಿ ಮೊನ್ನೆ ತಾನೇ ಸ್ಪೆಷಲ್ ಗ್ರಾಂಟು ಎಲ್ಲ ವರ್ಕ್ ಆರ್ಡರ್ ಬಂದಿದೆ. ಇನ್ನೂ ಕೆಲಸಗಳು ಪ್ರಗತಿಯಲ್ಲಿದೆ. ಒಟ್ಟು 1500 ಕೋಟಿವರೆಗೂ ಇನ್ನೂ ಅಧಿಕವಾಗಿ ಅವರನ್ನು ಫಂಡ್ ತಂದು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಶಾಸಕರು ನಮ್ಮ ವಾರ್ಡಲ್ಲಿ ರಂಗೋಲಿ ಬಿಟ್ಟಿರೋದು ನೋಡಿ ತುಂಬ ಸಂತೋಷಗೊಂಡವ್ರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 24x7 ಕಾರ್ಯಕ್ರಮಗಳು ರೂಪಿಸ್ತಾರೆ. ಅವ್ರ ಥರ ನಾನು 224 ಕ್ಷೇತ್ರಗಳು ಅವ್ರ ಥರ ಯಾರೂ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ.